ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನಯನಾಗರ ಸುಕ್ಷೇತ್ರದಲ್ಲಿ ಶ್ರೀ ಅಭಿನವ ಸಿದ್ಧಲಿಂಗ ಮಹಾಸ್ವಾಮೀಜಿ ಗುರುವಾರ ದಿನ ಜಾತ್ರೆಯ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಲಜ್ಞಾನವನ್ನ ನುಡಿದಿದ್ದಾರೆ. ಜಾತ್ರೆಯ ಹಿನ್ನೆಲೆಯಲ್ಲಿ ಬೆಂಕಿ ನಡಿಗೆಯಲ್ಲಿ ಭಾಗವಹಿಸಿದ ಬಳಿಕ ಶ್ರೀಗಳು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮರುಭೂಮಿ ಒಳಗ ಕೆಂಡ ಮಲ್ಲಿಗೆ ಅರಳಿತಪ್ಪ, ಅಂದ ಮಳೆಗೋಳ ಮಂದ ಆದವ, ಮಂದ ಮಳೆಗೋಳ ರೈತರಿಗೆ ಸಂಪ ಆಗಿತಪ್ಪ, ಅಗ್ನಿದೇವನ ಆರ್ಭಟಪ, ಅರ್ಧ ನಾರಿಯರು ನಾಡಿನೊಳಗೆ ಹೆಚ್ಚ ಅದಾರಪ್ಪ, ಯಂತ್ರ ಕೈಯಾಗ ಮನುಷ್ಯರ ಕೇಡ ಬಂದಿತ್ತಪ್ಪ, ಧರ್ಮದೊಳಗ ಕೇಡ ಆದಿತಪ್ಪ, ಪುಣ್ಯಕ್ಷೇತ್ರದೊಳಗ ಕೇಡ ಆದಾವಪ್ಪ, ಬಿಳಿ ಅಂಗಿಯವರಿಗೆ ಕೇಡವಾದೀತಪ್ಪ, ಯುವಕರು ಮಕ್ಕಳು ಹುಷಾರಪ್ಪ ಎಂದು ಕಾಲಜ್ಞಾನವನ್ನ ನುಡಿದಿದ್ದಾರೆ. ಮರುಭೂಮಿ ಒಳಗ ಕೆಂಡ ಮಲ್ಲಿಗೆ ಅರಳಿತಪ್ಪ, ಮರುಭೂಮಿ ಒಳಗ ಕೆಂಡ ಮಲ್ಲಿಗೆ ಅರಳಿತಪ್ಪ, ಅಂದ ಮಳೆಗಳು ಮಂದಾದವಪ್ಪ, ಅಂದ ಮಳೆಗಳು ಮಂದಾದವಪ್ಪ, ಮಂದ ಮಳೆಗಳು ರೈತರಿಗೆ ಸಂಪಾಗಿತ್ತಪ್ಪ, ರೈತರಿಗೆ ಸಂಪಾಗಿತ್ತಪ್ಪ. ಅಗ್ನಿದೇವನ ಅರ್ಭಾಟಪ್ಪ, ಅಗ್ನಿದೇವನ ಅರ್ಭಾಟಪ್ಪ, ಅರ್ಧ ನಾರಿಯರು ನಾಡಿನೊಳಗೆ ಹೆಚ್ಚಾದಾರಪ್ಪ, ಅರ್ಧ ನಾರಿಯರು ನಾಡಿನೊಳಗೆ ಹೆಚ್ಚಾದಾರಪ್ಪ. ಯಂತ್ರ ಕೈಯಾಗ ಮನುಷ್ಯನಿಗೆ ಕೇಡು ಬಂದಿತ್ತಪ್ಪ, ಯಂತ್ರ ಕೈಯಾಗ ಮನುಷ್ಯನಿಗೆ ಕೇಡು ಬಂದಿತ್ತು. ಧರ್ಮದೊಳಗ ಕೇಡಾದಿತ್ತಪ್ಪ, ಧರ್ಮದೊಳಗ ಕೇಡಾಗಿತ್ತಪ್ಪ. ಪುಣ್ಯಕ್ಷೇತ್ರದೊಳಗೆ ಕೇಡಾದವಪ್ಪ, ಪುಣ್ಯಕ್ಷೇತ್ರದೊಳಗೆ ಕೇಡಾದವ. ಬಿಳಿ ಅಂಗಿಯವ್ರಿಗೆ ಕೇಡವಾದಿತ್ತಪ್ಪ, ಬಿಳಿ ಅಂಗಿಯವ್ರಿಗೆ ಕೇಡವಾದಿತ್ತಪ್ಪ. ಯುವಕರು ಮಕ್ಕಳು ಹುಷಾರಪ್ಪ, ಯುವಕರು ಮಕ್ಕಳು ಹುಷಾರಪ್ಪ. ಕಾಲಜ್ಞಾನದ ಬಳಿಕ ಶ್ರೀಗಳನ್ನ ತೆರೆದ ಪಲ್ಲಕ್ಕಿಯಲ್ಲಿ ಭಕ್ತರು ಮೆರವಣಿಗೆ ಮಾಡಿದರು. ಸಿಎಂ ಸಿದ್ದರಾಮಯ್ಯ ಅವರ ಮಗ ಶಾಸಕ ಡಾಕ್ಟರ್ ಯತೀಂದ್ರ ರವರು ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ಸ್ವಾಮಿಗಳು ಯತೀಂದ್ರ ಅವರನ್ನ ಸನ್ಮಾನಿಸಿ ಗೌರವಿಸಿ ಲಕ್ಷಾಂತರ ಮಂದಿ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.